ಉಳ್ಳಾಲದ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದಲ್ಲಿ ಮುಂದಿನ ವರ್ಷದ ಮಾರ್ಚ್ನಲ್ಲಿ ನಡೆಯಲಿರುವ ಭರಣಿ ಮಹೋತ್ಸವದ ಪ್ರಯುಕ್ತ ಜೀರ್ಣೋದ್ಧಾರದ ಹಿನ್ನೆಲೆಯಲ್ಲಿ ಪ್ರಥಮವಾಗಿ ಚೀರುಂಬ ಭಗವತಿ ಕ್ಷೇತ್ರದ ಭಂಡಾರ ಮಂದಿರದ ಮುಖ್ಯ ದ್ವಾರದ ಕೆಲಸ ಭಾನುವಾರ ಮುಹೂರ್ತದೊಂದಿಗೆ ನಡೆಯಿತು.
വാക്കുന്ന് ചെല്ലെങ്കിൽ ഓരോരുത്തരുടെ വാക്ക് നാലിനാട് നൂറുബില്ലി കാരണന്മാരായിട്ട് ഇടബല താനക്കാരായിട്ട് തറവാടുകാർ 10 കാരണം മനുഷ്യന്മാർ ഒത്തോർമ്മിച്ചിട്ട് സർവവിഘ്ന നിവാരക ശ്രീ മഹാഗണപതി ദേവനും ഗ്രാമത്തിലെ മഹാദേവനായ ശ്രീ സോമനാഥ ദേവനും അങ്ങനെ ഞങ്ങൾ എല്ലാവരും ഭയഭക്തിഭാവത്തിൽ ആരാധിക്കുന്ന 14 നേരണം വിശേഷമായിട്ട് ഉള്ളാളം ഉറിഞ്ഞ പയ്യണി പടിപിടാറായി പണിട്ട് മഹാശക്തി ജഗന്മാತೆ തമ്പ്രാട്ടി നാഗരിക്കാരെ കാർത്തികാരക്കാരെന്ന് മുന്നറിയിച്ചിട്ട് ഭക്തിയോടാജ്ഞ പ്രാർത്ഥനയും ഭണ്ഡാര മന്ദിരಕ್ಕೆ പുതിയതായ ഒരു അടിപ്പടി ആക്കണമെന്ന് ചൊല്ലിയിട്ട് ഭക്തന്മാർ തീരുമാനിച്ച പ്രಕಾರ ಆ ಒಂದು ಸೌಭಾಗ್ಯತನವು ಇನ್ನು ಆ ಭಕ್ತನ್ಮಾರ್ಲಿ ಕೊಂಡೊಪ್ಪಿಸಿನದು ಅದೇ ಪ್ರಕಾರ ಇನ್ನು ಆ ಅಡಿಪಡಿ ಬೆಕ್ಕಿನಂಗತೆ ಕಾಲನೇರ ಬೆಸಗಲಿಗಮ ಅಮೃತಗಲಿಗಮ ನಿಂಗೆ ಚೆರಿಯ ಮನಸ್ಸಮಾರ್ಕ್ ಪರೇಣಿ ಸಾಧಿಕಾಲ ಅದು ಎತ್ತರೋ ಬೆಸಾಯಿ ಕುಂಡೆಂಗ್ಲಿ ಬೆಸತ್ರ ನೀರು ತಟ್ಟು ಪಾರಾಕಿಟ್ಟು ಅಮೃತ ಗಲಿಗನ ಈ ನೇರ್ತಕ್ಕೆ ಒದಗಿದಂದಿಟ್ಟು ಎರಗನಂಗತೆ ಕಾರ್ಯത്തിന് ഏതോരി കുറവ് ಬರ್ತಾದೆ അങ്ങനെ ഭക്തന്മാർ ഭക്തിഭാവം വെച്ചിട്ട് ആ ഒരു അടിപ്പടിക്ക് ധനസഹായനവും കൊണ്ടൊപ്പിച്ചിനരി അതേ പ്രಕಾರ ಕರ್ಮವು ചെയ്തിനരി ಆ ಪ್ರಕಾರ ചെയ്ത് ಕರ್ಮತಿಲಾವಟ್ಟು ಆಕೆ ಕಾರ್ಯತಿಲಾವಟ್ಟು ಎಂದಾಯಂಗೆ ಯಾರ ಕೊರವು ಬಂದಿಟ್ಟು ಅಂದಾಯಂಗೆ ಅದನ್ನೆಲ್ಲ ಅಲಕ್ಕಿ ಬಿಡ್ಚಿಟ್ಟು ಅದು ಎಡಮಾಯಂಗಳು ಬಲಮಾಯಂಗಳು ಬಲಮ ಕೈ ಇಟ್ಟಿಟ್ಟು 6 ಕೋಟಿ ಕುಟ್ಟಂ 101 ಬಯತನ ನೀಕಿಟ್ಟು ಮೇಲ್ಕಾಲಕ್ಕೂ ಎಲ್ಲ ಭಕ್ತನ್ಮಾರ್ಕು ಸುಖ ಮುಖದ ಬದಿನ ಅನುಗ್ರಹಿಸಿಟ್ಟು ಆ ಭಕ್ತನ್ಮಾರ್ಲಿ ಈ ಕ್ಷೇತ್ರ ಸಾನ್ನಿಧ್ಯತನ ಉತ್ತರೋತ್ತರ ಅಭಿವೃದ್ಧಿ ಆಕನಂಗತೆ ಪುಣ್ಯ ಕೀರ್ತಿ ತಮ್ರಾಟಿ ನಾಲ್ವರ್ಗೂ ಕಾರ್ತಿಕಾರಕಾರ ನೀರು ನಿಂಕೆ ಉಳ್ಳದಮ್ಮ ಸರ್ವವಿಧ ಸದಾ ಭಂಡಾರ ಮನೆಯ ಮಹಾದ್ವಾರದ ಕೆಲಸಕ್ಕೆ ದಾನಿಗಳು ಸಹಕಾರ ನೀಡಿದ್ದಾರೆ. ಮುಂದಿನ ಕೆಲಸ ಕಾರ್ಯಗಳಿಗೂ
ದಾನಿಗಳು ಮತ್ತು ಭಕ್ತರ ಸಹಕಾರ ಅಗತ್ಯ ಎಂದು ಚೀರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಸರ ಸುರೇಶ್ ಭಟ್ನಗರ ಹೇಳಿದರು. ಇತಿಹಾಸ ಪ್ರಸಿದ್ಧ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಳ ಇದರ ಭಂಡಾರ ಮನೆಯ ಮಹಾದ್ವಾರದ ಇವತ್ತು ಮರದ ದಾರಂದ ಮತ್ತು ಬಾಗಿಲು ಇಡುವಂಥ ಒಂದು ಮುಹೂರ್ತ. ಈ ಮುಹೂರ್ತದಲ್ಲಿ ಇವತ್ತು ನಮ್ಮ ಕ್ಷೇತ್ರದ ತಾಯಿ ಭಗವತಿಯ ರೂಪದಲ್ಲಿ ನಾವು ಈಗ ಕಾಣುವ ನಮ್ಮ ಕ್ಷೇತ್ರದ ಅಚ್ಚಮಾರು ಎಲ್ಲರೂ ಸೇರಿ ಹಾಗೂ ಗುರಿಕಾರಮಾರು ಎಲ್ಲರೂ ಸೇರಿ ಇವತ್ತು ನಾವು ದಾರಂದಕ್ಕೆ 11 ಗಂಟೆ ಶುಭ ಮುಹೂರ್ತದಲ್ಲಿ ಈಗ ತಾನೇ ದಾರಂದ ಇಟ್ಟಾಗಿದೆ. ನಮ್ಮ ಬರುವ ಮಾರ್ಚ್ 28ರಿಂದ ಪ್ರಾರಂಭವಾಗುವ ಭರಣಿ ಉತ್ಸವಕ್ಕೆ ಪೂರ್ವಭಾವಿಯಾಗಿ ನಾವು ಈಗಾಗಲೇ ಕೆಲವು ಜೀರ್ಣೋದ್ಧಾರ ಕೆಲಸವನ್ನು ಮಾಡಲಿದ್ದೇವೆ. ಅದರ ಪ್ರಯುಕ್ತ ಇವತ್ತು ಮೊದಲನೇದಾಗಿ ಇವತ್ತು ದಾರಂದ ಇಡುವಂಥ ಕಾರ್ಯಕ್ರಮ ತಾಯಿ ಭಗವತಿ ಆಶೀರ್ವಾದದಿಂದ ಒಳ್ಳೆಯ ರೀತಿಯಲ್ಲಿ ನೆರವೇರಿದೆ. ದಾನಿಗಳು ನಮಗೆ ತಾಯಿಯ ಭಗವತಿಯ ಸೇವೆ ಮಾಡುವವರು ನಮಗೆ ಇದಕ್ಕೆ ಕೈಗೂಡಿಸಿದ್ದಾರೆ. ಅವರೆಲ್ಲರಿಗೂ ಶ್ರೀ ಚೀರುಂಬ ಭಗವತಿಯು ಆಯುರಾರೋಗ್ಯ ಐಶ್ವರ್ಯ ಅವರ ಕುಟುಂಬಕ್ಕೂ ಸುಖ ಸಂಪತ್ತು ಕೊಡಲಿ ಅಂತ ಹೇಳಿಕೊಂಡು ಇನ್ನೂ ಅವರಿಗೆ ಸೇವೆ ಮಾಡುವ ಒಂದು ಸೌಭಾಗ್ಯ ಬರಲಿ ಅಂತ ಹೇಳಿಕೊಂಡು, ಹಾಗೆಯೇ ನಮ್ಮ ಕ್ಷೇತ್ರಕ್ಕೆ ಒಳಪಟ್ಟ ಎಲ್ಲ ನಮ್ಮ ಸ್ವಜಾತಿ ಬಾಂಧವರು ಹಾಗೂ ಇತರ ಎಲ್ಲ ಜಾತಿ ಬಾಂಧವರಿಗೂ ತಾಯಿಯ ಆಶೀರ್ವಾದ ಇರಲಿ. ಹಾಗೆ ನಮ್ಮ ಕ್ಷೇತ್ರದ ಎಲ್ಲ ಸದಸ್ಯರಿಗೂ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಭವಿಷ್ಯ ಬರಲಿ ಅಂತ ಆ ತಾಯಿ ಭಗವತಿ ಹತ್ರ ಪ್ರಾರ್ಥಿಸುತ್ತಾ ಎಲ್ರಿಗೂ ಇವತ್ತು ಬಂದ ಎಲ್ಲ ಭಕ್ತ ಅಭಿಮಾನಿಗಳಿಗೂ ಕ್ಷೇತ್ರದ ವತಿಯಿಂದ ವಂದನೆಯನ್ನು ಸಲ್ಲಿಸುತ್ತಾ ಮುಖದ್ವಾರವನ್ನು ಅಳವಡಿಸಿಕೊಂಡು ಭಾರಿ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲ ನಾವು ಪಾಲ್ಗೊಂಡಿದ್ದೇವೆ. ಮತ್ತು ಇನ್ನು ನಾಡ್ದು ಭರಣಿ ಉತ್ಸವದಲ್ಲಿ ನಮಗೆ 7 ದಿವಸ ಕಾರ್ಯಕ್ರಮ ಉಂಟು. ಅದರಲ್ಲಿ 29ನೇ ತಾರೀಕಿಗೆ ಹೊರಕಾಣಿಕೆ ಅಂದರೆ ನಾವು ವೀರಮಾರುತಿ ವ್ಯಾಯಾಮಶಾಲೆಯಿಂದ ಹೊರಟು ಇಲ್ಲಿಗೆ ಭಾರಿ ವಿಶೇಷವಾಗಿ ವಿಜೃಂಭಣೆ. ಅದಕ್ಕೆ ಎಲ್ಲರೂ ನೀವು ಎಲ್ಲ ಸ್ವಜಾತಿ ಬಾಂಧವರು ಮತ್ತು ಎಲ್ಲ ಪರಜಾತಿಯವರೆಲ್ಲ ಸೇರಿ ಸಂಘ ಸಂಸ್ಥೆಯವರು ಎಲ್ಲ ಸೇರಿ ನಮಗೆ ಸಹಕಾರ ಮಾಡಬೇಕಂತ ನಾನು ಕಳಕಳಿಯಿಂದ ವಿನಂತಿಸ್ತೇನೆ. ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಆಚಾರ ಪಟ್ಟವರು ಮತ್ತು ಗುರಿಕಾರರು, ಅಧ್ಯಕ್ಷರಾದ ಚಿದಾನಂದ ಗುರಿಕಾರ ನಂದ್ಯ, ಪ್ರಧಾನ ಕಾರ್ಯದರ್ಶಿ ಯಶವಂತ ಉಚ್ಚಿಲ್, ಕೋಶಾಧಿಕಾರಿ ಜಗದೀಶ್ ಉಳ್ಳಾಲ್, ಮುಕ್ತೇಸರಾದ ವಿಶ್ವನಾಥ ಉಚ್ಚಿಲ್, ಸದಾಶಿವ ಉಳ್ಳಾಲ್, ರಾಘವ ಕೈಕಂಬ, ಉಮೇಶ್ ಕೊಣಾಚೆ, ನಿಕಟಪೂರ್ವ ಅಧ್ಯಕ್ಷರಾದ ಚಂದ್ರಹಾಸ ಉಳ್ಳಾಲ್, ಉಪಾಧ್ಯಕ್ಷರಾದ ದಿನೇಶ್ ಕುಂಪಲ, ದಾಮೋದರ ತಚ್ಚಾಣಿ, ನಾಗಪ್ಪ ಅಡ್ಯಾರ್, ಜನಾರ್ದನ ಕಾಯರಪಳಿಕೆ, ಕಾರ್ಯದರ್ಶಿಗಳಾದ ಕಾಂಚನ್ ಕುಮಾರ್, ಸುರೇಶ್ ಬೀರಿ, ಧನಂಜಯ ಬೆಂಜನ ಪದವು, ಹರಿಶ್ಚಂದ್ರ ಕುತ್ತಾರು, ಗೌರವ ಸಲಹೆಗಾರರಾದ ನಾಗೇಶ್ ಟೊಕೋಟೋ, ಪ್ರಕಾಶ್ ಕೆಪಿ ನಾರ್ಲಾ, ತಾರನಾಥ್ ಕೊಡ್ಮನ್, ವೆಂಕಪ್ಪ ಮೋರ್ಲಾ, ಯುವ ವೇದಿಕೆಯ ಪ್ರಧಾನ ಸಂಚಾಲಕ ಕೇಶವ ತೊಕ್ಕೋಟು, ಮಹಿಳಾ ವೇದಿಕೆಯ ಪ್ರಧಾನ ಸಂಚಾಲಕಿ ಮಾಧವಿ ಉಳ್ಳಾಲ್ ಮೊದಲಾದವರು ಈ ಸಂದರ್ಭ ಹಾಜರಿದ್ದು ಮಾತನಾಡಿದರು.